ಡುನ್ ಆ ಬುತು 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 ಬ್ರಹ್ಮಾಂಡ. ಹಾಯ್, ಮಿರ್ಚಿ ಪಾರು ಚಾನಲ್ಗೆ ಸುಸ್ವಾಗತ. ನನಗೆ ಸ್ವಲ್ಪ ಮೂಡ್ ಅಪ್ಸೆಟ್ ಆಗಿತ್ತು, ಅದಕ್ಕೆ ಹೊರಗಡೆ ಹೋಗೋಣ ಅಂತ ಶಿವರು ಹೊರಗಡೆ ಕರ್ಕೊಂಡು ಹೋಗ್ತಿದ್ದಾರೆ. ಬಂದಿದ್ದೀವಿ ಅಣ್ಣ ಎಲ್ಲರೂ. ನಮ್ಮಣ್ಣ ಕುಡಿಯೋಕ್ಕೆ ಫಸ್ಟ್ ಮೇಯ್ನು, ಅದು ಮಗುನೂ ಕುಡಿಯೋಕ್ಕಂತ ಕರ್ಕೊಂಬಂದಿದ್ವಿ. ಅಯ್ಯೋ ಅಮ್ಮ, ನಾನೇ ಬರ್ತಾ ಇಲ್ಲ. ಎಣ್ಣೆ ಬೇಕು, ಎಣ್ಣ ಯಾರು ಕಾಣಿಸ್ತಲ್ಲ ಬಿಡ್ರಿ, ಸಖತ್ತಾಗಿ. ಪಾಪು ಒಂದು 3 ಡೇಸಿಂದ ನನಗೆ ನೈಟ್ ಹೊತ್ತು ನಿದ್ದೆ ಕೊಡ್ತಾ ಇಲ್ಲ. ಸೊ ಅದರಿಂದ ನನಗೆ ಸ್ವಲ್ಪ ಮೂಡ್ ಸ್ವಿಂಗ್ಸ್ ಆಗ್ತಾ ಇದೆ ಅಂತ ನಾನು ಅನ್ಕೊತೀನಿ. ಅದಕ್ಕೆ ಎಲ್ಲರೂ ಸೇರಿ ಡಿಸೈಡ್ ಮಾಡಿದ್ರು ಒಂದು ಚಿಕ್ಕ ಔಟಿಂಗ್ ಹೋಗೋಣ ಅಂತ. ಸೊ ನಾವು ಬಂದ್ವಿ ಹೆಸರುಘಟ್ಟ ಕಡೆ. ಸೊ ಈ ಪ್ಲೇಸ್ ತುಂಬ ಚೆನ್ನಾಗಿದೆ. ನನ್ನ ತಂಗಿ ಜೋಕ್ಸ್ ಮಾಡ್ತಾ ನನ್ನ ನಗಿಸ್ತಾ ಇದ್ಲು. ಅಪ್ಪ ಮೊಬೈಲ್ ಇಟ್ಕೊಂಡಿದ್ಯಾ? ಮೊಬೈಲ್ ಇಟ್ಕೊ, ನಾನು ಹೋಗ್ತೀನಿ. ಅಷ್ಟೇ ಬಿಜೆಪಿ ಪಾಪ ನಿಂಗೆ ತಗೋದು ಸ್ವಲ್ಪ ಚೇಂಜ್ ಇಲ್ಲ, ನಾನು ಅದೇ ಫಸ್ಟ್ ಟೈಮ್ ಬಂದಿದ್ದಲ್ಲ. ಪಾಪು ಯಾಕೆ ಈ ಥರ ಆಡ್ತಾ ಇದ್ದಾನೆ ಅಂತ ಅನ್ನೋದಕ್ಕಿಂತ ನಮ್ಮ ರೊಟೇಷನಲ್ಲಿ ಏನಾದರೂ ಚೇಂಜ್ ಆಗಿರ್ಬೋದು ಅಂತ ಶಿವು ಹೇಳಿದ್ರು. ಸೊ ಇನ್ನೊಂದು ಏನಂದರೆ ಎಲ್ಲ ಮೂಮೆಂಟ್ನ ನಾವು ಎಂಜಾಯ್ ಮಾಡಬೇಕು. ಸಮ್ಟೈಮ್ಸ್ ನಮಗೆ ಪೀಸ್ ಕೊಡ್ತಾನೆ, ಸಮ್ಟೈಮ್ಸ್ ಕಾಟ ಕೊಡ್ತಾನೆ, ಸಮ್ಟೈಮ್ಸ್ ಏನೂ ಇರಲ್ಲ ಬಟ್ ಆಟ ಆಡಿಸು ಅಂತ ಎದ್ದಿರ್ತಾನೆ. ಸೊ ಇದೆಲ್ಲ ಕಾಮನ್ ಗೂಬೆ, ಆರಾಮಾಗಿ ಚಿಲ್ಲಾಗಿರು, ಎಲ್ಲನೂ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಆದರೆ ಈ ಆಳಾದ ಮನ್ಸು ಕೇಳಬೇಕಲ್ವಾ? ಹಾಗೋ ಈಗ ಬೇಜಾರನ್ನ ಒಂದು ಒಳ್ಳೆ ಊಟದಲ್ಲಿ ನಾನು ಫಿನಿಶ್ ಮಾಡ್ತಾ ಇದ್ದೀನಿ ಅಂತ ಅನಿಸ್ತು. ನಮ್ಮಮ್ಮಂಗೆ ಗೊತ್ತು, ಫೋನ್ ಮಾಡಿದ್ರೆ ಹುಡ್ಕೊಂತಾಳೆ, ಬರೋದೇ 9 ಗಂಟೆ ಆಗುತ್ತೆ. ನಿಮ್ಮ ಮಮ್ಮಿ ಕೇಳಿಸ್ಕೊಳ್ಳಿ ಅಂತ ನಾನು ವಿಡಿಯೋ ಮಾಡ್ತಾ ಇದೀನಿ, ನಾವೆಲ್ಲ ತೋರಿಸ್ತೀನಿ ನೋಡಿ. ಲೊಟ್ಟೆಕಾಯಿ ತಿಂತಾವೆ. ಈ ನಡುವೆ ನಾವೆಲ್ಲ ಪೀಪಲ್ಲು ಮಟನ್ ಊರ್ಬಾರ್ಡ್, ಚಿಕನ್ ಊರ್ಬಾಡ್ಗೆ ತುಂಬಾ ಖುಷಿಯಾಗಿ ಫಿದಾ ಆಗಿಬಿಟ್ಟಿದ್ದೀವಿ. ಸೊ ಅದಕ್ಕೆ ಎಲ್ಲೋದ್ರೂ ಇದನ್ನು ಆರ್ಡ್ರ್ ಮಾಡ್ತೀವಿ. ಪಾಪು ಹೊಟ್ಟೆಲಿದ್ದಾಗಿಂದನೂ ನಾನು ಸಾಂಗ್ಸ್ ತುಂಬ ಕೇಳ್ತಾ ಇದ್ದೆ. ಸೊ ನನ್ನ ಮಗನಿಗೆ ಇವಾಗಲೂ ಕೂಡ ಸಾಂಗ್ಸ್ ಹುಚ್ಚು ಜಾಸ್ತಿನೇ ಇದೆ ಅಂತ ನನಗನ್ಸುತ್ತೆ. ಕೆಲವೊಂದ್ಸಲಿ ಸಾಂಗ್ಸ್ಗೆ ತುಂಬ ಚೆನ್ನಾಗಿ ರಿಯಾಕ್ಟ್ ಮಾಡ್ತಾನೆ, ಅದು ನನಗೆ ತುಂಬ ಖುಷಿ ಕೊಡುತ್ತೆ. ಶಿವು ಅವರು ಸಾಂಗ್ಸ್ ಹಾಕಿ ನಾನು ಆರಾಮಾಗಿ ಊಟ ಮಾಡಲಿ ಅಂತ ಪಾಪುನ ನೋಡ್ಕೊತಾ ಇದ್ರು, ಜೊತೆಗೆ ಅವರು ಊಟ ಮಾಡ್ತಾಯಿದ್ರು. ಇದು ಒಂಥರ ಚೆನ್ನಾಗಿದೆ. ನನ್ನ ತಂಗಿ ಕೂಡ ಅವಳೇ ಕ್ಯಾರಿ ಮಾಡ್ಕೊಂಡು ಮಗುನ ಸುತ್ತಿಸ್ತಾ ಇದ್ಲು, ನನಗೆ ಅಷ್ಟು ಕೊಡಲಿಲ್ಲ. ಈ ಥರ ಟೈಮು ಆಫ್ಟರ್ ಡೆಲಿವರಿ ಆದಮೇಲೆ ಸಮ್ ಪೀಪಲ್ಸ್ಗೆ ಬೇಕೇ ಬೇಕಾಗತ್ತೆ, ನೆಸೆಸಿಟಿ ಇರುತ್ತೆ. ರಾಜರು ಯಾರೋ ವಾರಿಯರ್ಸ್ ಅಲ್ಲ, ಅವರು ಪ್ಲಾನರ್ಸ್. ಯಾರ ಕ್ಯಾರೆಟ್ ತಿಂತೀನಿ, ಬೀಟ್ರೋಟ್ ತಿಂತೀನಿ. ಕ್ಯಾರೆಟ್ ಬೀಟ್ರೋಟ್ ನೀವು ಸೌತೆ ಇಟ್ಟಿದ್ದೀರಾ, ಟೊಮೆಟೊ ಇಟ್ಟಿದ್ದೀರಾ? ಹೊಟ್ಟೆ ತುಂಬಿಲ್ಲ ಅನ್ಸುತ್ತೆ ಪಾಪ, ಅದಕ್ಕೆ ಟೊಮೆಟೊ ಹಾಕೊಂಡು ತಿಂತವ್ರು ನೋಡ್ರಿ. ಫಸ್ಟ್ ಆಮೇಲೆ ನಾವು ಯಾವಾಗೆಲ್ಲ ಹೊರಗಡೆ ಹೋಗ್ಬೇಕು ಅಂತ ಅನ್ಕೊಂತೀವ, ಆಗ ಭೂಮಿದು ನನ್ನ ತಮ್ಮಂದು ಯಾವಾಗ್ಲೂ ವೆಜ್ ತಿನ್ನೋ ಪ್ರೋಗ್ರಾಮ್ ಇರುತ್ತೆ. ನಾವೆಲ್ಲ ನಾನ್ ವೆಜ್ ತಿಂತಾಯಿದ್ರೆ ಅವ್ರು ನಾವು ತಿನ್ನೋ ನಾನ್ ವೆಜ್ನ ನೆನೆಸ್ಕೊಂಡು ಪಾಪ ವೆಜ್ ತಿಂತಾರಲ್ಲ, ಆ ಕಷ್ಟ ಯಾರಿಗೂ ಬೇಡ ಅನ್ಸುತ್ತೆ. ಏನು ಮಾಡೋಕ್ಕಾಗಲ್ಲ, ಅವರು ವೆಜ್ ತಿಂತಾರೆ ಅಷ್ಟೇ. ಬೇಗ ಗುನ್ ಬೇನ ಬಿಡು, ಸುಮ್ಮನೆ ಇಲ್ಲ. ಇವಾಗ 6 ಇವಾಗ ನಮ್ಮ ಇದರಲ್ಲಿ ನಾವು 6 ಅಡಿ ಆಗ್ಬಿಡಿದ್ರು, ಹೆವಿ ವ್ಯಾಲ್ಯೂ. ಅಣ್ಣ ನೋಡಿ, ನಮ್ಮ ಅಣ್ಣ ಎಷ್ಟು ತಿಂದವನೆ. ಭೂಮಿಗೆ ಹಾಕೊಂಡ್ಸಿ ನೋಡಿ, ತಟ್ಟೆ ಫುಲ್ ಖಾಲಿ ಮಾಡ್ಕೊಂಡು ನಾವೆಲ್ಲ ಊಟ ಮಾಡೋಷ್ಟರಲ್ಲಿ ಟಾಪಿಕ್ ಎಲ್ಲಿಂದ ಎಲ್ಲಿಗೋ ಹೋಗ್ತಾ ಇತ್ತು. ಸೊ ಫೈನಲಿ ನನ್ನ ತಮ್ಮ ಹೇಳ್ತಾ ಇದ್ದ, ನಿನ್ನ ಮಗ 6.5 ಅಡಿ ಆಗಬೇಕು ಅಂತ. ಇಷ್ಟೊಂದು ಎತ್ತರ ಬೆಳೆದ್ರೆ ಹೆಂಗಪ್ಪ ಅಂತ ನಮಗೂ ಶಾಕ್ ಆಗುತ್ತೆ, ಬಟ್ ಎತ್ತರ ಬೆಳೆದ್ರೆ ಒಳ್ಳೇದಂತೆ. ನನಗೆ ಟಾರ್ಚ್ ಆಗ್ತಾಳೆ, ಹೋಗಿ ಹೋಯ್ತಾ ಇದ್ದೀವಿ. ಒಂದು ಒಳ್ಳೆ ಊಟದಿಂದ ಮನಸ್ಸಿಗೆ ತೃಪ್ತಿ ಸಿಗುತ್ತೆ, ಸಮಾಧಾನ ಆಗುತ್ತೆ ಅಂತಂದರೆ ಖಂಡಿತ ಸುಳ್ಳಲ್ಲ. ಎಷ್ಟೊಂದು ಸಲ ಹಾಗೆ ಅನ್ಸೋದು, ಒಂದು ಒಳ್ಳೆ ಊಟ ತಿಂದಮೇಲೆ ಎಷ್ಟು ರಿಫ್ರೆಶ್ ಆಗಿ ಫೀಲ್ ಆಗುತ್ತೋ ಆ ಥರ ನನಗೆ ನಾನ್ ವೆಜ್ ತಿಂದಾಗ ಆಗುತ್ತೆ. ಸೊ ಫೈನಲಿ ನನ್ನ ಮೂಡ್ನ ಸ್ವಲ್ಪ ಸರಿ ಮಾಡಿದ್ದಕ್ಕೆ ಶಿವುಗೆ ಮತ್ತು ನನ್ನ ಟೀಮ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಆದರೆ ಖಂಡಿತವಾಗ್ಲೂ ಯಾರಿಗೆಲ್ಲ ಬ್ರೇಕ್ ಬೇಕು ಅಂತ ಅನ್ಸುತ್ತೋ ಮನೆಯವ್ರಿಗೆ ಹೇಳಿ ಖಂಡಿತ ಬ್ರೇಕ್ ತೊಗೊಳ್ಳಿ. ಸಾಟರ್ಡೆ ಆಗಿರೋದ್ರಿಂದ ನಾವು ನಾನ್ ವೆಜ್ನ ಮನೆ ಪಾರ್ಸಲ್ ತೊಗೊಂಡೋಗಿದ್ದಿಲ್ಲ. ಸೊ ಮನೇಲಿ ಏನು ಅಡುಗೆ ಮಾಡಿದಾರೋ ಅದನ್ನೇ ನಮ್ಮ ಅಪ್ಪ ಅಮ್ಮ ತಿಂತಾ ಇದ್ರು. ಪಾಪು ನಮ್ಮ ಅಮ್ಮನ ಕಾಲ ಮೇಲೆ ಕೂತ್ಕೊಂಡು ಟಿವಿ ನೋಡ್ತಿದ್ದ. ನನಗೆ ಬಿಗ್ ಬಾಸ್ ನೋಡ್ಬೇಕು ಅನಿಸ್ತಿತ್ತು, ಬಿಗ್ ಬಾಸ್ ಹಾಕಿ ಅಂತ ಹೇಳಿದೆ. ಪಾಪು ಯಾಕೆ ಅಷ್ಟೊಂದು ಡ್ರೆಸ್ ಚೇಂಜ್ ಮಾಡ್ತಾನೆ ಅಂತ ನಿಮಗೆಲ್ಲ ಡೌಟ್ ಇರ್ಬೋದು. ಪಾಪು ಅಂದಮೇಲೆ ವಾಂತಿ ಮಾಡೋದು ಏನಾರು ಮಾಡೋದು ಇದ್ದೇ ಇರುತ್ತೆ. ಸೊ ಅದರಿಂದ ಆಗಾಗ ಅವನು ಡ್ರೆಸ್ ಚೇಂಜ್ ಮಾಡ್ತಾನೆ ಇರ್ತಾನೆ. ಅವ್ನು ಮಾತ್ರ ದಿನಕ್ಕೆ 5 ಸಲ 6 ಸಲ ಡ್ರೆಸ್ ಚೇಂಜ್ ಮಾಡ್ಬೋದು, ನಾವಲ್ಲ. ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್, ಟೇಕ್ ಕೇರ್.